ಸಕಲೇಶಪುರದ ಕಸಬಾ ಸೊಸೈಟಿಯಲ್ಲಿ ರೈತರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ದುರುಪಯೋಗ ಆಗಿದ್ದು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು ಎಂದು ಅಲಸುಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಕೆಂಪೇಗೌಡ ಒತ್ತಾಯಿಸಿದ್ದಾರೆ. 50,000 ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲೇ ಮಾಡಿ ಬ್ಯಾಂಕ್ ಚೆಕ್ ಇಸ್ಕೊಂಡು ಅಲ್ಲೇ ಅವರು ಸ್ಥಳದಲ್ಲೇ 50,000 ತೆಗೆದುಕೊಡ್ತಿದ್ರು. ಆ ರೀತಿ ಹಗರಣ ಆಗಿದೆ. ಸಾಲನ ಅದೇ ಕಟ್ಟೋದು, ರಿನ್ಯೂವಲ್ ಮಾಡೋದು, ಮತ್ತೆ ತಗೊಳ್ಳೋದು, ಆ ತರ ಮಾಡೋದು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿನ ಕಸಬಾ ಸೊಸೈಟಿಯ ಅಧ್ಯಕ್ಷ ಕೆನ್ನಗಡಲೆ ನಾಗರಾಜೇಗೌಡ, ಮಾಜಿ ಅಧ್ಯಕ್ಷ ರಾಜಶೆಟ್ಟಿ ಚನ್ನಪುರ ಹಾಗೂ ಇತ್ತೀಚೆಗೆ ನಿಧನರಾದ ಕಾರ್ಯದರ್ಶಿ ಜಗನ್ನಾಥ್ ಇವರುಗಳು ಸೇರಿ ಕಳೆದ ಹಲವಾರು ವರ್ಷಗಳಿಂದ ರೈತರಿಗೆ ಸಾಲ ರಿನ್ಯೂವಲ್ ಮಾಡಿ ಕೊಡುತ್ತೇವೆಂದು ಹಣ ನಮೂದಿಸದೇ ಇರುವ ಬ್ಯಾಂಕ್ ಚೆಕ್ಗೆ ಸಹಿ ಹಾಕಿಕೊಂಡು ಅವರ ಜಮೀನಿನ ಪಹಣಿ ಪಡೆದು ಅವರಿಗೆ ಸ್ವಲ್ಪ ಹಣ ಕೊಟ್ಟು ಹೆಚ್ಚಿನ ಹಣ ಪಡೆದು ವಂಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಖಾಲಿ ಚೆಕ್ಗೆ ಸಹಿ ಮಾಡಿಸಿ ಕಡಿಮೆ ಹಣ ಕೊಟ್ಟು ಹೆಚ್ಚಿನ ಹಣವನ್ನು ಸುಮಾರು 480 ಷೇರುದಾರರ ಪಹಣಿ ಪಡೆದು ಲಕ್ಷಾಂತರ ಹಣವನ್ನು ಅಧ್ಯಕ್ಷರು, ಕೆಲವು ಸದಸ್ಯರು ಮತ್ತು ಕಾರ್ಯದರ್ಶಿ ಸೇರಿ ಅವ್ಯವಹಾರ ನಡೆಸಿದ್ದಾರೆ. ಇವರ ವಿರುದ್ಧ ಮೇಲಧಿಕಾರಿಗಳು ತನಿಖೆ ನಡೆಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಿ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡುವಂತೆ ಒತ್ತಾಯಿಸಿದರು. ನಂತರ ಮಾತನಾಡಿದ ಷೇರುದಾರರ ಕೆರಳ್ಳಿ ಶಿವಕುಮಾರ್ ಮಾತನಾಡುತ್ತಾ, ಈಗಿನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಕೆಲ ಸದಸ್ಯರು ಕಾರ್ಯದರ್ಶಿಗೆ ನಿತ್ಯ ಕಿರುಕುಳ ನೀಡುತ್ತಿದ್ದರು. ಅಲ್ಲದೆ ಕಮಿಷನ್ ಹಣ ಕೊಡುವಂತೆ ಪೀಡಿಸುತ್ತಿದ್ದರಿಂದ ಅವರು ಒತ್ತಡಕ್ಕೆ ಒಳಗಾಗಿ ಅತಿ ಹೆಚ್ಚು ಮದ್ಯಪಾನ ಮಾಡಿ ನಿಧನರಾಗಲು ಇವರೇ ಕಾರಣ ಎಂದು ಆಪಾದಿಸಿದರು. ಇವರ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯತೆ ಇದೆ. ಅದಕ್ಕಾಗಿ 11/2/2024 ಬೆಳಗ್ಗೆ 11 ಗಂಟೆಗೆ ಸಾಲ ಪಡೆದಿರುವ 480 ರೈತರು ಸಕಾಲದಲ್ಲಿ ಆಗಮಿಸಬೇಕಾಗಿ ಮಾಧ್ಯಮ ಮೂಲಕ ರೈತರಲ್ಲಿ ಮನವಿ ಮಾಡುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಂಚನೆಗೊಳಗಾದ ರೈತರಾದ ಅಪ್ಪಣ್ಣ, ಲೋಕೇಶ್, ಗೆಡ್ಡೆಗೌಡ ಮೊದಲಾದವರು ನಡಿಬೇಕಾದ್ರು ಅವ್ರನ್ನ ಕೇಳ್ತಾ ಇದ್ವಿ, ಯಾರಿಗೆ ಎಷ್ಟು ಸಾಲ ಕೊಟ್ಟಿದ್ದೀರಿ, ಒಂದು ಲೀಸ್ಟ್ ಅನೌನ್ಸ್ ಮಾಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂದರೆ, ಇಲ್ಲ ಅದು ನೀವು ಕಟ್ಟೋಕ್ಕಾಗುತ್ತಾ ಅಂತ ಏರಿ 11 ಜನ 12 ಜನ ಡೈರೆಕ್ಟರ್ಗಳಿದ್ದಾರೆ. ಒಬ್ಬ ಆದ್ಮೇಲೆ ಒಬ್ಬ ಜಗಳಕ್ಕೆ ಬಂದ್ಬಿಡೋರು, ಯಾರೇ ಕೇಳಿದ್ರು ಎಷ್ಟೆಷ್ಟು ಕೊಟ್ಟಿದ್ದೀರಿ ಅನ್ನೋದನ್ನಾರ ಅನೌನ್ಸ್ ಮಾಡಿ ಅಂತ ಏನು ಕೇಳಿದ್ರು ಅವರು ಹೇಳ್ತಾ ಇದ್ರು. ಮತ್ತೆ ಖಾಲಿ ಚೆಕ್ಕಿಗೆ ಸೈನ್ ಯಾಕೆ ಹಾಕಿದ್ರಿ ಅಂತ ಕೇಳಿದ್ರು. ಇದು ಮೊದಲಿಂದಲೂ ಭಾಸ್ಕರ್ ಅವರು ಇದ್ದಾರೆ ಅಧ್ಯಕ್ಷರು, ಅವರು ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ನಾಗರಾಜ್ ಗೌಡರಾಗಿದ್ದರು, ಆಮೇಲೆ ಈಶ್ವರಾಳು ಆಗಿದ್ದರು. ಅವಾಗಲಿಂದಲೂ ಈ ಪದ್ಧತಿ ನಡ್ಕೊಂಡು ಬಂದಿತ್ತು. ಏನು, ಒಬ್ಬ ರೈತ ಬರ್ತಾನೆ, ಅವ್ನಿಗೆ 5,000 ಬೇಕು ರಿನ್ಯೂವಲ್ ಮಾಡೋಕ್ಕೆ. 5,000 ಉಳಿದ್ರೆ ಏನೋ ನನಗೆ ಇವತ್ತೊಂದು ಮನೆ ಖರ್ಚಿಗಾಗುತ್ತೋ, ಗೊಬ್ಬರಕ್ಕಾಗುತ್ತೋ, ಆ ದೃಷ್ಟಿಯಿಂದ ಇವ್ರು ರಿನ್ಯೂವಲ್ ಮಾಡ್ಕೊಳ್ತಾರೆ ಅನ್ನೋದು. ಸೀದಾ ಸೈನ್ ಹಾಕೋದು ಖಾಲಿ ಚೆಕ್. ನಾನು ಈಗ ಕಸಬಾ ಸೊಸೈಟಿ ನಾನು ಮೆಂಬರ್ ಆಗಿದ್ದೀನಿ. ಅದೇ ಈಗೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಅವರು ಕಾರ್ಯದರ್ಶಿಗಳು ಡೆತ್ ಆಗಿದ್ದಾರೆ. ಈಗ ಅವ್ರನ್ನಲ್ಲಿ ಈಗ ಡೈರೆಕ್ಟರ್ಗಳೆಲ್ಲ ಈಗ ನಾವೆಲ್ಲಪ್ಪ ಮಾಡ್ಬೋದು, ಕಾರ್ಯದರ್ಶಿಗಳು ಚೆಕ್ ತಗೊಂಡಿರೋದು ಅವ್ರ ಮುಖಾಂತರ ನೀವು ಅವ್ರಿಗೆ ಚೆಕ್ ಕೊಟ್ಟಿದ್ದೀರಾ, ನಮಗೂ ಅದಕ್ಕೂ ಸಂಬಂಧ ಬರಲ್ಲ ಅಂತಾರೆ. ಈಗ ಅವ್ರು ಬಾಡಿ ಗಮನಕ್ಕೆ ಬರ್ದಲೆ ಯಾವ ರೀತಿ ಅವರು ಕೊಡ್ತಾರೆ ಅನ್ನೋದು ಅದು ನಮಗೆ ಬೇಕು. ಈ ಬಾಡಿ ಗಮನಕ್ಕೆ ಡೈರೆಕ್ಟರ್ಗಳು ಗಮನಕ್ಕೆ ತರದಲ್ಲ, ಅಧ್ಯಕ್ಷರುಗಳು ಡೈರೆಕ್ಟರ್ಗಳು ಗಮನಕ್ಕೆ ತರದಲೆ ಇವರು ಕಾರ್ಯದರ್ಶಿಗಳು ಒಬ್ಬರಂಗೆ ಚೆಕ್ ಪಾಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಮಗೆ ಕಾರಣ ಬೇಕು. ಅದ್ರ ಬಗ್ಗೆ ಯಾರು ತಪ್ಪು ಮಾಡಿದ್ದಾರೆ ಅದು ಸೂಕ್ತ ನಮಗೆ ತನಿಖೆ ಆಗಬೇಕು. ಅದ್ರ ಬಗ್ಗೆ ಎಲ್ಲ ಕರೆದು ನಮಗೆ ಈಗ ರೈತರುಗಳಿಗೆ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ, ಅವರೆಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ನೋಡಪ್ಪ ನಾವೊಂದು ನಿಮಗೆ ಮೊನ್ನೆ ತಾನೇ 1 ತಿಂಗಳಾಯ್ತು ಅವರು ಕಾರ್ಯದರ್ಶಿ ಅವರು. ಮತ್ತೆ ಈಗ ಅಧ್ಯಕ್ಷ, ಈಗ ಖಾಲಿ ಚೆಕ್ಕಿಗೆ ಸೈನ್ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ನಾವು ಯಾವುದು ನೋಡ್ದಲೆ 1 ರೂಪಾಯಿಗೂ ಸಹ ನೋಡ್ತಾ ಇರ್ತೀವಿ. ಹಾಗಾಗುತ್ತೆ ಅಂತೇಳಿ ಸೈನ್ ಹಾಕೊಡಕ್ಕೆ. ಈಗ ಯಾರೋ ಒಬ್ರು ಖಾಲಿ ಚೆಕ್ ತಗೊಂಡಾಗ ಅಧ್ಯಕ್ಷರದು ಸಹ ಸೈನ್ ಇರುತ್ತೆ ಅದರಲ್ಲಿ. ಜಗನ್ನಾಥ್ ಕಾರ್ಯದರ್ಶಿ ಅವರು ಒಬ್ಬರೇ ಭಾಗಿಯಾಗಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಅಧ್ಯಕ್ಷರುಗಳ ಕೈವಾಡ ಇದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾಗರಾಜೇಗೌಡ ಮತ್ತೆ ನಾನು ಆಲ್ರೆಡಿ ಈಗ ನಾನು ಒಕ್ಕಲಿಗ ಸಂಘದ ನಿರ್ದೇಶಕರಾಗಿದ್ದೀನಿ. ಮತ್ತು ಈ ಸೊಸೈಟಿ ಕಸಬಾ ಸೊಸೈಟಿಗೆ ನಾನು ಷೇರುದಾರ ಆಗಿದ್ದೀನಿ. ಇಲ್ಲಿ ನಾನು ನಿನ್ನೆ ತಾನೇ ಹೋದಾಗ ಯಶಸ್ವಿನಿ ಕಾರ್ಡ್ ಮಾಡಿಸ್ಲಿಕ್ಕೆ ಹೋದಾಗ ಅಲ್ಲಿ ತುಂಬ ಗಲಾಟೆ ಆಗ್ತದೆ. ಏನು ಅಂತ ಕೇಳಿದಾಗ ಅಲ್ಲಿ ತುಂಬ ರೈತರುಗಳು ಬಂದು ಬಡವರು, ತುಂಬ ಬಡವರು ರೈತರುಗಳು ಬಂದು ನನ್ನ ಹತ್ರ ಬಂದು, ಶೋಭಕ್ಕನ ಹತ್ರ ಬಂದು ಎಲ್ಲ ಹೇಳ್ಕೊಂಡು ಅಳಿದು ತೊಡ್ಕೊಂಡಿದ್ದಾರೆ. ನಮಗೆ 50,000 ತಗೊಂಡಿದ್ದಾರೆ, 50,000 ಕೊಟ್ಟಿದ್ದಾರೆ, ನಮಗೆ 1 ಲಕ್ಷ ಬರೆದಿದ್ದಾರೆ, ನಮಗೆ 90,000 ಕೊಟ್ಟಿದ್ದಾರೆ, 2 ಲಕ್ಷ ಬರೆದಿದ್ದಾರೆ. ಈ ಥರ ಎಲ್ಲ ತುಂಬ ಬಂದು ಹೇಳ್ಕೊಂಡು ಈಗ ಇವತ್ತು ಬಂದು ಕರೆದಾಗ ಅವರಿಗೆಲ್ಲ ತುಂಬ ಹೆದರ್ಸ್ಬಿಟ್ಟಿದ್ದಾರೆ. ಹೋಗಿ ಅವ್ರು ಯಾರು ಬಂದಿಲ್ಲ, ಇವತ್ತು ಬರಬೇಕು ಅಂತ ಹೇಳಿದ್ವಿ ನಾವು. ಅವ್ರು ಹೆದರ್ಸ್ ಹೋಗಿ ಮನೆಗೆ ಹೋಗಿ ಹೆದರ್ಸ್ಬಿಟ್ಟಿದ್ದಾರೆ.